ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ನಮಗೆ ಕಡಲು ಕಾವಲು, ಉತ್ತರದಲ್ಲಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲು ಕಾವಲು. ವೈರಿ ಪಡೆಗಳ ಹಿಂದೆ ಮೆಟ್ಟುವ, ವೈರಿ ಪಡೆಗಳ ಹಿಂದೆ ಮೆಟ್ಟುವ, ವಿಜಯ ಪಥದಿ ಅಡಿಗಳಿಟ್ಟು ಕಲಿಗಳಾಗುವ, ವಿಜಯ ಪಥದಿ ಅಡಿಗಳಿಟ್ಟು ಕಲಿಗಳಾಗುವ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ. ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ. ಕಲೆಯು ಸಾವಿರ ಚೆಲುವಿನಾಗರ, ಕಲೆಯು ಸಾವಿರ ಚೆಲುವಿನಾಗರ, ಈ ಮಣ್ಣ ಕಣಕಣವು ಸ್ವರ್ಗ ಸುಂದರ, ಈ ಮಣ್ಣ ಕಣಕಣವು ಸ್ವರ್ಗ ಸುಂದರ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ನಮ್ಮಲ್ಲಿ ಭೇದ ಭಾವ ಪ್ರಭುವು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭುವು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭುವು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅದರಂತೆ
ಪ್ರಭುವು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವು ದೂರ ಮಾಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಬೆಳಗಿ ಹೋದರು. ಆ ವರುಣನಂತೆ ಜ್ಞಾನ ಸುಧೆಯ ಧರೆಗೆ ಸುರಿದರು. ಆ ಸೂರ್ಯನಂತೆ ಸಂತರು ಬೆಳಗಿ ಹೋದರು. ಆ ವರುಣನಂತೆ ಜ್ಞಾನ ಸುಧೆಯ ಧರೆಗೆ ಸುರಿದರು. ಗುರುದೇವ ನಿಮ್ಮ ಜ್ಞಾನ ಬೋಧೆ ಮನದಿ ನಿಲ್ಲಲಿ. ಗುರುದೇವ ನಿಮ್ಮ ಜ್ಞಾನ ಬೋಧೆ ಮನದಿ ನಿಲ್ಲಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವು ದೂರ ಮಾಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವು ದೂರ ಮಾಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವು ದೂರ ಮಾಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭುವು ದೂರ ಮಾಡಲಿ. ಹಿರಿದು ಯಾವುದೇ ಇರಲಿ ಅದನ್ನು ನೆನೆಯುವ ದೇಶ ನನ್ನದು. ಹಿರಿದು ಯಾವುದೇ ಇರಲಿ ಅದನ್ನು ನೆನೆಯುವ ದೇಶ ನನ್ನದು. ಎಲ್ಲ ದಿಕ್ಕಿನ ಬೆಳಕಿಗೂ ಬಾಗಿಲ ತೆರೆಯುವ ದೇಶ ನನ್ನದು. ಎಲ್ಲ ದಿಕ್ಕಿನ ಬೆಳಕಿಗೂ ಬಾಗಿಲ ತೆರೆಯುವ ದೇಶ ನನ್ನದು. ತನ್ನದಲ್ಲದ ಅನ್ಯ ಧರ್ಮಗಳ ಮನ್ನಿಸಿದ ನೆಲ ನನ್ನದು. ಲಾಲಲ ಲಾಲಲ ಲಾಲಾಲಲ. ತನ್ನದಲ್ಲದ ಅನ್ಯ ಧರ್ಮಗಳ ಮನ್ನಿಸಿದ ನೆಲ ನನ್ನದು. ಸಕಲ ಧರ್ಮಗಳ ಸಾಕಿದ ತಾಯಿ ಸನಾತನ ದೇಶ ನನ್ನದು. ಸಕಲ ಧರ್ಮಗಳ ಸಾಕಿದ ತಾಯಿ ಸನಾತನ ದೇಶ ನನ್ನದು. ಲಲಲಲ ಲಲಲಲ ಲಾಲಾಲಲ ಲಲಲಲ ಲಲಲಲ ಲಾಲಾಲಲ ಲಲಲಲ ಲಲಲಲ ಲಾಲಾಲಲ ಲಲಲಲ ಲಲಲಲ ಲಾಲಾಲಲ. ಎಲ್ಲ ಜನ್ಮಗಳು ಇಲ್ಲಿಯೇ ಆಗಲಿ ಇದೇ ತಾಯಿಯ ಮಡಿಲಲ್ಲಿ. ಲಾಲಲ ಲಾಲಲ ಲಾಲಾಲಲ. ಎಲ್ಲ ಜನ್ಮಗಳು ಇಲ್ಲಿಯೇ ಆಗಲಿ ಇದೇ ತಾಯಿಯ ಮಡಿಲಲ್ಲಿ. ನನ್ನ ಮಸ್ತಕವು ಸದಾ ನೆಲೆಸಿರಲಿ ಭರತ ಮಾತೆಯ ಅಡಿಯಲ್ಲಿ. ನನ್ನ ಮಸ್ತಕವು ಸದಾ ನೆಲೆಸಿರಲಿ ಭರತ ಮಾತೆಯ ಅಡಿಯಲ್ಲಿ. ಹಿರಿದು ಯಾವುದೇ ಇರಲಿ ಅದನ್ನು ನೆನೆಯುವ ದೇಶ ನನ್ನದು. ಹಿರಿದು ಯಾವುದೇ ಇರಲಿ
ಅದನ್ನು ನೆನೆಯುವ ದೇಶ ನನ್ನದು. ಎಲ್ಲ ದಿಕ್ಕಿನ ಬೆಳಕಿಗೂ ಬಾಗಿಲ ತೆರೆಯುವ ದೇಶ ನನ್ನದು. ಎಲ್ಲ ದಿಕ್ಕಿನ ಬೆಳಕಿಗೂ ಬಾಗಿಲ ತೆರೆಯುವ ದೇಶ ನನ್ನದು. ಹಾರಲಿ 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 ಮುಗಿಲಿಗೇರಲಿ, ಹಾರಲಿ ಹಾರಲಿ ನಮ್ಮ ಬಾವುಟ. ಹಾರಲಿ ಹಾರಲಿ ಮುಗಿಲಿಗೇರಲಿ, ಹಾರಲಿ ಹಾರಲಿ ನಮ್ಮ ಬಾವುಟ. ನೂರು ಬಣ್ಣ ನೂರು ಭಾವ ಒಂದೇ ಬಾವುಟ, ಮೂರು ಬಣ್ಣ ನೂರು ಭಾವ ಒಂದೇ ಬಾವುಟ. ಹಲವು ಭಾಷೆ ಹಲವು ವೇಷ ಒಂದೇ ಬಾವುಟ, ಹಲವು ಭಾಷೆ ಹಲವು ವೇಷ ಒಂದೇ ಬಾವುಟ. ಹಾರಲಿ 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 ಮುಗಿಲಿಗೇರಲಿ, ಹಾರಲಿ ಹಾರಲಿ ನಮ್ಮ ಬಾವುಟ. ಭಾರತ ಭೂದೇವಿಗೆ ಒಂದೇ ಬಾವುಟ, ಭರತನಾಳಿದ ಪುಣ್ಯ ಭೂಮಿಗೊಂದೇ ಬಾವುಟ. ಭಾರತ ಭೂದೇವಿಗೆ ಒಂದೇ ಬಾವುಟ, ಭರತನಾಳಿದ ಪುಣ್ಯ ಭೂಮಿಗೊಂದೇ ಬಾವುಟ. ಭರತ ಮಾತೆ ಪೂಜೆಗೆ ಒಂದೇ ಬಾವುಟ, ಭರತ ಮಾತೆ ಪೂಜೆಗೆ ಒಂದೇ ಬಾವುಟ. ಭಾರತಾಂಬೆ ಜಯ ಘೋಷಕ್ಕೆ ಒಂದೇ ಬಾವುಟ, ಭಾರತಾಂಬೆ ಜಯ ಘೋಷಕ್ಕೆ ಒಂದೇ ಬಾವುಟ. ಕೋಟಿ ಹೃದಯ ಬಡಿತಕ್ಕೆ ಒಂದೇ ಬಾವುಟ, ಕೋಟಿ ಕನಸಿನ ಬೆಳಕಿಗೆ ಒಂದೇ ಬಾವುಟ. ಕೋಟಿ ಹೃದಯ ಬಡಿತಕ್ಕೆ ಒಂದೇ ಬಾವುಟ, ಕೋಟಿ ಕನಸಿನ ಬೆಳಕಿಗೆ ಒಂದೇ ಬಾವುಟ. ಸ್ವಾಭಿಮಾನದ ಸಂಕೇತಕ್ಕೆ ಒಂದೇ ಬಾವುಟ, ಸ್ವಾಭಿಮಾನದ ಸಂಕೇತಕ್ಕೆ ಒಂದೇ. ಸ್ವಾತಂತ್ರ್ಯ ದಿನಾಚರಣೆ ಹೆಸರಿನಲ್ಲಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಕರ್ನಾಟಕ ಮೌಲಾನಾ ಆಜಾದ್ ಪಬ್ಲಿಕ್ ಶಾಲೆ ವಿರಾಜನಗರದ ಈ ಭವ್ಯ ವೇದಿಕೆಯಲ್ಲಿ ಮಕ್ಕಳು ತಮ್ಮದೇ ತುಡಿಗೆಗಳ ಮೂಲಕ ಸ್ವಾತಂತ್ರ್ಯದ ಸವಿ ನೆನಪಿನ ಮೂಲಕ ಕಾರ್ಯಕ್ರಮವನ್ನು ಇವತ್ತು ಆಚರಣೆಯನ್ನು ಮಾಡಿದ್ದಾರೆ. ಮಹಾತ್ಮ ಗಾಂಧಿನ ನಾವ್ಯಾರೂ ನೋಡಲಿಲ್ಲ, ಮಕ್ಕಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸುಭಾಷ್ ಚಂದ್ರ ಬೋಸ್ ನೋಡಿ ಕಣ್ಣೀರ್ಕಲ್ಲಿ ಓಡ್ತಾ ಇದ್ದಾರೆ. ಅಂತ ಸುಭಾಷ್ ಚಂದ್ರ ಬೋಸನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಕಿತ್ತೂರಿನಲ್ಲಿ ಚೆನ್ನಮ್ಮ ಏನು ಕೆಲಸ ಮಾಡ್ತಾ ಇದ್ದಾಳೆ, ಅವರನ್ನ ನಾವು ನೋಡ್ತಾ ಇದ್ದೀವಿ.
ಹಾಗೆಯೇ ಭಾರತದ ಸಂಸ್ಕೃತಿ, ಇತಿಹಾಸ, ಪರಂಪರೆ ಜೊತೆಗೆ ಜಾತ್ಯತೀತ ಮನೋಭಾವ ಇಲ್ಲಿ ಇರ್ತಕ್ಕಂಥ ಎಲ್ಲ ಬಂಧುಗಳು ಕೂಡ ಭಾರತೀಯರು, ಭಾರತದ ಮನಸ್ಸುಗಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೊಟ್ಟಂಥ ಕೊಡುಗೆಗಳನ್ನು, ನೆನಪುಗಳನ್ನು ಮಾಡುವುದರ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ನಮಗೆ ಇತಿಹಾಸವನ್ನು ತಗೊಂಡ್ರೆ ಭಾರತದ ಇತಿಹಾಸದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸಕ್ಕೆ ಸದಾ ಬೆಳಕನ್ನು ನೀಡಿದಂಥ ಯುವ ಸಮುದಾಯದ ಯುವಶಕ್ತಿ ಏನೆಂದು ಕೇಳ್ತಾರೆ. ಅವರ ಹೆಸರು ಆಶಿಫುಲ್ಲಾ ಖಾನ್ ಅವರು. ಉತ್ತರ ಪ್ರದೇಶದ ಫೈಜಾದಾಬಾದ್. ಕೇವಲ ಅವರಿಗೆ 27 ವರ್ಷ ಆಗಿರ್ತದೆ. ಅವರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಹುತಾತ್ಮರಾಗ್ತಾರೆ, ನೇಣುಗಂಡು ಕೇಳ್ತಾರೆ. ಅಂತಹ ಮುಸ್ಲಿಮರ ಕೊಡುಗೆಯನ್ನು ನಾವು ಯಾವತ್ತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಾವು ನಮ್ಮ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಈ ದೇಶಕ್ಕೆ ಮಾದರಿಯಾದಂಥ ರಾಷ್ಟ್ರಪತಿಗಾಗಿ ಸೇವೆ ಸಲ್ಲಿಸಿದ ಕೊಡುಗೆಯನ್ನು ನಾವು ಯಾವತ್ತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನಮ್ಮ ಕರ್ನಾಟಕದ ಇತಿಹಾಸ, ಪರಂಪರೆ ಜೊತೆಗೆ ಸಾಧು ಸಂತರು ಕೂಡ ಕರ್ನಾಟಕದ ಇತಿಹಾಸಕ್ಕೆ ದಾಖಲೆಯಾಗಿದ್ದಾರೆ. ಸಂತ ಶಿಶುನಾಳ ಶರೀಫ್ 200 ವರ್ಷಗಳ ಹಿಂದೆ ಅನೇಕ ತತ್ವ ಪದಗಳನ್ನು ಈ ನಾಡಿಗೆ ಕೊಟ್ಟಂತ ಪುಣ್ಯ ಪುರುಷರು ಸಂತ ಶಿಶುನಾಳ ಶರೀಫ್. ನೀವು ಯಾವತ್ತಾದರೂ ಒಂದು ದಿವಸ ಹಾವೇರಿ ಜಿಲ್ಲೆಯ ಶಿಶುನಾಳ ಶರೀಫರ ಗದ್ದಿಗೆಗೆ ಹೋಗಿ ಬನ್ನಿ. ಅಲ್ಲಿ ಶರೀಫರ ಮತ್ತು ಗುರುಗೋವಿಂದ ಭಟ್ಟರ ಗದ್ದಿಗೆಗಳಿದ್ದಾವೆ, ಸಮಾಧಿ ಇದೆ. ಆ ಸಮಾಧಿಗೆ ತಮ್ಮ ಮಕ್ಕಳನ್ನು ತೋರಿಸೋದ್ರ ಮೂಲಕ ನಮ್ಮ ಇತಿಹಾಸ ಮತ್ತು ಪರಂಪರೆಯನ್ನು ನಾವು ಕಾಣಬೇಕಾಗಿದೆ. ಬಂಧುಗಳೇ, ಹಾಗೆಯೇ ನಮ್ಮ ಕರ್ನಾಟಕದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೊದಲ ಬಾರಿಗೆ ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಹೋರಾಟವನ್ನು ಮಾಡಿ ಶ್ರೀರಂಗಪಟ್ಟಣದ ಬಳಿ ಹುತಾತ್ಮರಾಗ್ತಾರೆ. ಯುದ್ಧದ ಸಮಯದಲ್ಲೇ ಅವರು ಹುತಾತ್ಮರಾಗ್ತಾರೆ. ಅಂತ ಈ ಪುಣ್ಯ ಭೂಮಿ ನಮ್ಮ ಕರ್ನಾಟಕವಾಗ್ತದೆ. ಹಾಗೆಯೇ ಕರ್ನಾಟಕದಲ್ಲಿ ನಮ್ಮ ಮುಸ್ಲಿಮರ ಕೊಡುಗೆಯನ್ನು ನಾವು ನೆನಪಾಡ್ಕೊಳ್ಳೋದೇ ಆದರೆ ಯಾವತ್ತೂ ಕಾಗದೆ ಇರ್ತಕ್ಕಂಥದ್ದು ನಮ್ಮ ಹಿರಿಯ ನಾಡಿನ ಮಹಾಕವಿ, ಯಾವತ್ತೂ ಬರಲಿಕ್ಕೆ ಆಗುತ್ತಾ ಮಹಾಕವಿ ನಮಗೆ ಸಿಗ್ತಾರೆ. ಹಾಗೆಯೇ ನಾವು ಟಿಪ್ಪು ಸುಲ್ತಾನ್ ನೆನಪಬಹುದು, ಚಂದ್ರಶೇಖರ್ ಆಜಾದ್, ಪ್ರೇಮಲತಾ ವಡೇದಾರ್, ಜಿತೇಂದ್ರ ಪ್ರಸಾದ್, ಮಂಗಲ್ ಪಾಂಡೆ, ಹಾಗೆಯೇ ಭಗತ್ ಸಿಂಗ್, ಹಾಗೆಯೇ ರಾಣಿ ಚೆನ್ನಮ್ಮ, ರಾಣಿ ಹಬ್ಬಕ್ಕ, ಅನೇಕ ಹೋರಾಟಗಾರ್ತಿಯರು ಕೂಡ ನಮಗೆ ಸಿಗ್ತಾರೆ. ಹಾಗೆಯೇ ಬಂಧುಗಳೇ, ನಾವು ಯಾವತ್ತೂ ಬರಲಿಕ್ಕಾಗದೇ ಇರ್ತಕ್ಕಂಥ ಮಹಾಕವಿ ನಿಸ್ಸಾರ್ ಅಹಮದ್. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ಸಿರಿ ಬೆಳಕಿನಲ್ಲಿ, ಸಹ್ಯಾದ್ರಿಯ ಲೋಕದಲ್ಲಿ ಅಂತಕ್ಕಂಥ ಶ್ರೇಷ್ಠ ಗೀತೆಯನ್ನು ಕೊಟ್ಟಂತ ನಿಸ್ಸಾರ್ ಅಹಮದ್ ಯಾವತ್ತೂ ಕೂಡ ಇತಿಹಾಸದಲ್ಲಿ ದಾಖಲೆಗೊಳ್ತಾರೆ. ಅವರು ಶಿವಮೊಗ್ಗದಲ್ಲಿ ನಡೆದಂತ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕನ್ನಡಮ್ಮನ ರಥವನ್ನ ಹೇಳಿದಂತ ನಿಸ್ಸಾರ್ ಅಹಮದ್ ನಾವು ಕುರಿಗಳು ಸಾರ್ ಕುರಿಗಳು ಅಂತಕ್ಕಂಥ ಶ್ರೇಷ್ಠ ಗೀತೆಯನ್ನು ಬರೀತಾರೆ. ಹಾಗೆಯೇ ಶ್ರೀಕೃಷ್ಣನ ಬಗ್ಗೆ ಅವರು ಕವಿತೆಯನ್ನು ಬರೀತಾರೆ. ಹಾಗೆಯೇ ಅವರು ಕನ್ನಡದ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿ ಕನ್ನಡವೆಂದರೆ ಬರೀ ನುಡಿಯಲ್ಲ, ಎತ್ತಿನ ಬಳಿ ಸಾಲು ಇರ್ತಕ್ಕಂಥ ಶ್ರೇಷ್ಠ ಗೀತೆಯನ್ನು ಬರೆದು ಕನ್ನಡವೆಂದರೆ ಅದು ನದಿಗಳ ನಾಡು, ಅದು ಪಾವನ ತೀರ್ಥ ಇರ್ತಕ್ಕಂಥ ನಾಡು ಅಂತಕ್ಕಂಥ ಮಾತುಗಳನ್ನು ಕೂಡ ನಿಸ್ಸಾರ್ ಅಹಮದ್ ಅವರು ಇರ್ತಾರೆ. ಡಾಕ್ಟರ್ ಏಜಾಜುದ್ದೀನ್ ವಿಧಾನ ಪರಿಷತ್ತಿನ ಸದಸ್ಯರಾಗಿ ವಚನಗಳನ್ನ, ಗೀತೆಗಳನ್ನ, ಸಂಗೀತಗಳನ್ನ, ಸಾಹಿತ್ಯವನ್ನ ಶ್ರೀಮಂತಗೊಳಿಸಿಕೊಟ್ಟ ಮಹಾ ಪುಣ್ಯಾತ್ಮರು ಡಾಕ್ಟರ್ ಏಜಾಜುದ್ದೀನ್ ಅವರು ಕೂಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಬೆಂಗಳೂರು ನಗರ ಜಿಲ್ಲೆಯ ಸಮ್ಮೇಳನದ ಯಶಸ್ವಿಗೆ ಕಾರಣಕರ್ತರಾಗಿರ್ತಾರೆ. ಅಂತ ಮಹಾನ್ ಭಾವರು ಹುಟ್ಟಿರ್ತಕ್ಕಂಥ ಈ ನಾಡಲ್ಲಿ ನಾವು ನೀವು ಭಾಷೆಯನ್ನ ಜೊತೆಗೆ ಈ ನಾಡನ್ನ ಜೊತೆಗೆ ಈ ನೆಲವನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸಾಗಬೇಕಾಗಿದೆ. ಹಾಗೆಯೇ ಬಾನು ಮುಷ್ಟಕ್ ಅವರು ಕರ್ನಾಟಕದ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂಥ ಬಾನು ಮುಷ್ಟಕ್ ಅವರು ಎದೆಯ ಪದ, ಹಾಗೆಯೇ ಆರ್ಟ್ ಲ್ಯಾಬ್ಸ್ ಅಂತ ಹೇಳಿ ಒಂದು ಗಮನ ಸಂಕಲನವನ್ನು ಬರೆದು ಈಗ ಇಂಗ್ಲೆಂಡಿನ ಅರಮನೆಯಲ್ಲಿಯೂ ಕೂಡ ಅದು ಪ್ರದರ್ಶನವಾಗ್ತದೆ. ಲಂಡನ್ನಿನ ಒಂದು ಸಂಸ್ಥೆ ಅವರಿಗೆ 55 ಲಕ್ಷ ರೂಪಾಯಿಗಳ ಬಹುಮಾನವನ್ನ ಅದಕ್ಕೆ ಕೊಟ್ಟು ನಮ್ಮ ಕನ್ನಡಕ್ಕೆ ಮೆರುಗನ್ನು ತಂದುಕೊಟ್ಟಂತ ಪುಣ್ಯಾತ್ಮರು ಅವರಿದ್ದಾರೆ. ಹಾಗೆಯೇ ನಮಗೆ ರಂಜಾನ್ ಸಾಬ್ ದರ್ಗಾ ಅಂತಕ್ಕಂಥವ್ರು ಕೂಡ ವಚನ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವಂತ ಇತಿಹಾಸ ಇದೆ. ಹಾಗೆಯೇ ನಾವು ರಾಜಕಾರಣದ ಇತಿಹಾಸಕ್ಕೆ ಬಂದೆ ನಾವು ಯಾವತ್ತೂ ಮರೆಯಲಿಕ್ಕಾಗಲ್ಲ. ಅಬ್ದುಲ್ ಅಜೀಜ್ ಸಾಬ್ ನೀರ್ ಸಾಬ್ ಅಂತ ಹೇಳಿ ನಮಗೆ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಾಗಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜಾಫರ್ ಶರೀಫ್ ಕರ್ನಾಟಕದ ರೈಲ್ವೆ ಮಂತ್ರಿಗಳಾಗಿ ಕರ್ನಾಟಕದ ಭೂಪಟದ ಇತಿಹಾಸದಲ್ಲಿ ಉಳಿದಿರ್ತಕ್ಕಂಥ ಪುಣ್ಯಾತ್ಮರು. ಅಜೀಜ್ ಸೇಠ್ ಅವರು ಸಾರಿಗೆ ಮಂತ್ರಿಗಳಾಗಿ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿ ಸೇವೆ ಸಲ್ಲಿಸಿದಂಥ ಪುಣ್ಯಾತ್ಮರನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಕನ್ನಡ ಚಳವಳಿಯಲ್ಲಿ ರಂಜಾನ್ ಸಾಬ್ ಅಂತಕ್ಕಂಥ ಬಳ್ಳಾರಿಯ ಹೋರಾಟಗಾರರು
ಕರ್ನಾಟಕಕ್ಕೆ ಏಕೀಕರಣ ಆಗಬೇಕು ಅಂತ ಹೇಳಿ ಹೋರಾಟ ಮಾಡಿದಂಥ ರಂಜಾನ್ ಸಾಬ್ ಅವರು ಅವತ್ತು ಒಂದು ಗುಡಿಸಲಲ್ಲಿ ಮನೆ ಇರ್ತಾರೆ, ಕಿಡಿಗೇರಿಗಳು ಅವರಿಗೆ ಸೀಮೆಣ್ಣೆ ಎರಚಿ ಆ ಗುಡಿಸಲನ್ನ ಸುಟ್ಟಾಕಿ ಅವರು ಅವತ್ತು ನಮ್ಮ ಪುಣ್ಯಾತ್ಮರು ಹುತಾತ್ಮರಾಗ್ತಾರೆ ಅಂತ ಕೊಡುಗೆಗಳನ್ನು ಕೊಟ್ಟಂತ ಈ ನೆಲ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತ ನೆಲದಲ್ಲಿ ನಾವು ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಜಾತಿ, ಮತ, ಧರ್ಮ, ಪಂಥ ಎಲ್ಲವನ್ನು ಮೀರಿ ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದ್ದಾರೆ, ಅಂಕೆ ಓಬವ್ವ ಇದ್ದಾರೆ. ತಮ್ಮ ಮಕ್ಕಳಲ್ಲಿ ತಾವು ಅಂಥ ಪ್ರತಿಭೆಗಳನ್ನು ಗುರುತಿಸಿ ಇವತ್ತು ಇಲ್ಲೆಲ್ಲವನ್ನು ಆಚರಣೆ ಮಾಡಿದ್ದಾರೆ. ಹೆಸರಿಗೆ ಉರ್ದು ಶಾಲೆ ಇರ್ಬೋದು, ಆದರೆ ಕನ್ನಡದ ಮನಸ್ಥಿತಿ ನಮ್ಮದಾಗಿರ್ತದೆ. ಹಾಗಾಗಿ ಕನ್ನಡದ ಮನಸ್ಥಿತಿ, ಕರ್ನಾಟಕದ ಪರಂಪರೆ, ಕರ್ನಾಟಕದ ಇತಿಹಾಸ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳಲ್ಲಿ ನಾವು ಕನ್ನಡತನವನ್ನು ಬೆಳೆಸೋಣ, ಭಾರತೀಯ ವ್ಯಕ್ತಿತ್ವವನ್ನು ಉಳಿಸೋಣ. ಹಾಗಾಗಿ ಈ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವ ಇರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಗಣರಾಜ್ಯೋತ್ಸವ ಇರ್ಬೋದು, ಅನೇಕ ಉತ್ಸವಗಳಲ್ಲಿ ಮಕ್ಕಳನ್ನು ನಾವು ಇಂಥ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಗೌರವಿಸಿಕೊಂಡು ಬಂದಿದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಗೆಳೆಯ ಕರುಣಾಕರ್ ಅವರು ಇವತ್ತು ಸಾಹಿತ್ಯ, ಸಾಂಸ್ಕೃತಿಕ ಜೊತೆಗೆ ಜನಪರ ಚಿಂತನೆ ಎಲ್ಲವನ್ನೂ ಮಾಡ್ಕೊಂಡು ಬಂದಿರ್ತಕ್ಕಂಥ ಗೆಳೆಯ ಕರುಣಾಕರ್ ನನ್ನ ಜೊತೆಲಿದ್ದಾರೆ. ಹಾಗೆಯೇ ಶಾಲೆಯ ಅನೇಕ ಮುಖ್ಯಸ್ಥರು ಇದ್ದಾರೆ. ಇಲ್ಲಿ ಅಬ್ದುಲ್ ರಜಾಕ್ ಅವರು, ನಾಜಿಯಾ ಬೇಗಂ ಅವರು, ಸೈಯದ್ ನಯಾತ್ ಪಾಷಾ ಅವರು, ಜೊತೆಗೆ ಇಲ್ಲಿನ ಸ್ಥಳೀಯ ವಿದ್ಯಾರ್ಥಿಗಳು, ಪೋಷಕರು, ಬಂಧು ಮಿತ್ರರು, ಜೊತೆಗೆ ತಂದೆ ತಾಯಿಯಂದು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ತಮ್ಮೆಲ್ಲರಿಗೂ ಕೂಡ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸವಿನೆನಪಿನ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಜೊತೆಗೆ ನಿಮ್ಮ ಎಲ್ಲರ ಮನಸ್ಸಲ್ಲೂ ಕೂಡ ಸ್ವಾತಂತ್ರ್ಯದ ಹಬ್ಬ ಸದಾಕಾಲ ಪ್ರಜ್ವಲಿಸಲಿ. ನೀವು ಇಲ್ಲಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಮುಂದೆ 100ನೇ ಸ್ವಾತಂತ್ರ್ಯ ದಿನಾಚರಣೆಯ ಶತಮಾನವನ್ನು ನೀವು ಕಾಣ್ತೀರಿ. ನಾವು 50, 75, 80 ನಾವು ಕಂಡಿದ್ದೀವಿ, ನೀವು 100 ಕಾಣಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಶಾಲೆ ಮತ್ತಷ್ಟು ಅಭಿವೃದ್ಧಿಯಾಗಲಿ, ಶಾಲೆಗೆ ಪೋಷಕರು ಹೆಚ್ಚಿನ ರೀತಿಯಲ್ಲಿ ಸಹಾಯ ಸಹಕಾರವನ್ನು ಕೊಡೋದ್ರ ಮೂಲಕ ಶಾಲೆಯ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಆಶಯದೊಂದಿಗೆ ಶಾಲೆಯ ಎಲ್ಲ ಆಡಳಿತ ಮಂಡಳಿಗಳು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಭಾರತ ಮಾತೆಗೆ ಜೈವಾಗಲಿ. ಕನ್ನಡ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲಾ ಮತ್ತು ಮೌಲಾನಾ ಆಜಾದ್ ಮಾಡೆಲ್ ಇಂಗ್ಲೀಷ್ ಸ್ಕೂಲ್, ಮಿನಾಜ್ ನಗರ, ಬೆಂಗಳೂರು ಸೌತ್ 1 ಇದು. ಇಲ್ಲಿ ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ಆಚರಿಸ್ತೀವಿ. ನಮ್ಮ ಈ ಶಾಲೆ 2002ರಲ್ಲಿ ಪ್ರಾರಂಭವಾಗಿದ್ದು ಒಂದು ಸಣ್ಣ ಕೋಣೆಯಲ್ಲಿ ನಡೀತಾ ಇತ್ತು. ಈ ಸ್ಥಳವನ್ನು ಸರ್ಕಾರ ಮಂಜೂರು ಮಾಡಿದ್ರು. ನಮಗೆ ಈ ಸ್ಥಳದಲ್ಲಿ ಬಂದು ಸ್ಥಳವನ್ನು ನಮ್ಮ ಬೇರೆಯವರು ಆಕ್ರಮಿಸಿಕೊಂಡು ನಮ್ಮನ್ನು ಇಲ್ಲಿಗೆ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಸರ್ಕಾರದ ಸಾಥ್, ಅದೇ ರೀತಿ ನಮಗೆ ಅಧಿಕಾರಿಗಳಿಂದ ತುಂಬ ಒತ್ತಡ ಬಂತು. ಈ ಮಧ್ಯದಲ್ಲಿ ಇದನ್ನು ನಾವು ಜಾಗ ವಶ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅದಾದ ಮೇಲೆ 2013ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾವಿದನ್ನು ಸರ್ಕಾರದ ಗಮನಕ್ಕೆ ತಂದು ಇದಕ್ಕೆ ಬೇಕಾದ ಕಾನೂನು ರೀತಿಯ ಹೋರಾಟವನ್ನು ಹೋರಾಡಿ ನಮ್ಮ ಜಾಗವನ್ನು ನಾವು ಮತ್ತೆ ಶಾಲೆಗೆ ಪಡೆದು ಅವತ್ತು 2016ನೇ ಇಸವಿಯಲ್ಲಿ ನಾವು ಮೊದಲನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಈ ಸ್ಥಳದಲ್ಲಿ ಆಚರಿಸ್ತೇವೆ. ಸೊ ಈಗ ಆ ದಿನ ನಮ್ಮ ಹತ್ರ ಬರೀ 16 ಮಕ್ಕಳಿದ್ದು ಇವತ್ತು 580 ಮಕ್ಕಳಿದ್ದಾರೆ ನಮ್ಮ ಶಾಲೆಯಲ್ಲಿ. ಸುಮಾರು 30ರಿಂದ 35 ನಮ್ಮ ಹತ್ರ ಶಿಕ್ಷಕರಿದ್ದಾರೆ. ಸೊ ಎಲ್ಲದಕ್ಕೂ ಊರವರ ಸಹಕಾರ, ಅದೇ ರೀತಿ ನಮ್ಮ ಸ್ನೇಹಿತರ ಸಹಕಾರ, ಸರ್ಕಾರದ ಕೊಡುಗೆ, ಅದೇ ಎಲ್ಲವೂ ಇದೆ ಇದರಲ್ಲಿ. ಹೆಚ್ಚಿನದಾಗಿ ನಮ್ಮ ಶಾಲೆ ಬೆಂಗಳೂರು ದಕ್ಷಿಣದಲ್ಲೇ ಉರ್ದು ಶಾಲೆಯಲ್ಲಿ ಹೆಚ್ಚಿನ ಮಕ್ಕಳು ನಮ್ಮ ಶಾಲೆಯಲ್ಲಿ ದಾಖಲಾತಿ ಹೊಂದುತ್ತಾರೆ. ಕಾರಣ ಅಂತ ಹೇಳಿದ್ರೆ ನಮ್ಮ ಶಾಲೆಯ ಒಂದು ವ್ಯವಸ್ಥೆ, ಒಂದು ಶಿಸ್ತು, ಅದೇ ರೀತಿ ನಮ್ಮ ಶಿಕ್ಷಕರು ಅವರಿಗೆ ನೀಡುತ್ತಿರುವಂಥ ಉತ್ತಮವಾದ ಶಿಕ್ಷಣ. ಸೊ ಇದರಲ್ಲಿ ನಾವು ಬೆಂಗಳೂರು ದಕ್ಷಿಣದಲ್ಲೇ ನಂಬರ್ 1 ಇದ್ದೀವಿ. ಅದಕ್ಕಾಗಿ ನಮ್ಮ ಎಲ್ಲ ಶಿಕ್ಷಕರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನ್ನ ಹೆಸರು ಅಬ್ದುಲ್ ರಜಾಕ್ ಅಂತ. ನಾನು ಬಂದ್ಬಿಟ್ಟು ಮಿನಾಜ್ ವೆಲ್ಫೇರ್ ಆ್ಯಂಡ್ ಎಜುಕೇಷನಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ನಾವು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೋಸ್ಕರ ನಾನು ಅದರ ಅಧ್ಯಕ್ಷ ಆಗಿದ್ದೀನಿ. ಆ ಟ್ರಸ್ಟಿನ ಪೂರ್ತಿ ಎಲ್ಲ ಕೆಲಸವು ನಮ್ಮದು ಸಮಾಜ ಸೇವೆ, ಅದರ ರೀತಿ ಶಿಕ್ಷಣಕ್ಕಾಗಿ ನಾವು ಅದನ್ನು ಆ ಶಿಕ್ಷಣ ಟ್ರಸ್ಟಿನ ಎಲ್ಲ ವ್ಯವಸ್ಥೆಯನ್ನು ಮುಡಿಪಾಡಿಟ್ಟಿದ್ದು. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ರಾಧಾ. ನಾನು ಈ ಶಾಲೆಗೆ ಬಂದು ಸುಮಾರು 16 ವರ್ಷಗಳಾಗಿದೆ. ಈ ಶಾಲೆ ಮೊದಲು ಒಂದು ಮಿನಾಜ್ ನಗರ ಮಸೀದಿ ಬಿಲ್ಡಿಂಗ್ ನಲ್ಲಿ ನಡೀತಾ ಇತ್ತು. ಆಗ 20 ಮಕ್ಕಳಿಂದ ಸ್ಟಾರ್ಟ್ ಆಗಿದ್ದು. ಈಗ ನಮ್ಮ ಶಾಲೆಯಲ್ಲಿ ಈ ಅಕಾಡೆಮಿಕ್ ಇಯರ್ ಅಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮಕ್ಕಳ ದಾಖಲಾತಿಯಾಗಿದೆ. ಇದಕ್ಕೆ ಕಾರಣ
ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಪ್ರೋಗ್ರಾಮ್ ಇರ್ಬೋದು ಅಥವಾ ಶಿಸ್ತು ವಾತಾವರಣ, ನಮ್ಮ ಶಾಲೆಯಲ್ಲಿ ಶಿಕ್ಷಕರಿಂದ ಸಿಗುತ್ತಿರುವ ಬೋಧನೆ, ಇವೆಲ್ಲ ಕಾರಣಗಳಿಂದಾಗಿ ನಮ್ಮ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಳವಾಗಿದೆ. ಹಾಗೆಯೇ ಇಲ್ಲಿ ಬರುವ ಪ್ರತಿಯೊಂದು ಮಗುವನ್ನು ನಾವು ಗಮನವಿಟ್ಟು ಬೋಧನೆ ಮಾಡ್ತೀವಿ. ಶಿಸ್ತು, ಸಂಯಮ ಎಲ್ಲ ಕಲಿಸ್ತೀವಿ. ತಪ್ಪಿದ್ದರೆ ಪೇರೆಂಟ್ಸ್ ಕರೆದಿ ಅವರಿಗೆ ತಿಳುವಳಿಕೆ ಹೇಳ್ತೀವಿ. ಹಾಗಾಗಿ ನಮ್ಮ ಶಾಲೆಯಲ್ಲಿ ತುಂಬ ದಾಖಲಾತಿ ಹೆಚ್ಚಳವಾಗಿದೆ. ಹಾಗೆ ಈ ಶಾಲೆ ಪ್ರಾರಂಭವಾಗೋಕ್ಕಿಂತ ಮುಂಚೆ ನಾವು ಮಸೀದಿ ಬಿಲ್ಡಿಂಗ್ನಲ್ಲಿ ನಡೆಸ್ತಾ ಇರೋದ್ರಿಂದ ಆಗ ಸ್ಟ್ರೆಂತ್ ಕಡಿಮೆ ಇತ್ತು. ನೆಕ್ಸ್ಟು ಇಲ್ಲಿ ಈ ಶಾಲೆಗೆ ಶಿಫ್ಟ್ ಆದಮೇಲೆ ತುಂಬ ಸ್ಟ್ರೆಂತ್ ಐತೆ. ಯಾಕಂದರೆ ಶಾಲೆ ವಾತಾವರಣ, ಕೊಠಡಿ ವ್ಯವಸ್ಥೆ, ಹಾಗೆ ಇಲ್ಲಿ ಸಿಗುತ್ತಿರುವ ಸರ್ಕಾರದಿಂದ ಸಿಗುತ್ತಿರುವ ಸೌಲಭ್ಯಗಳು ಎಲ್ಲ ಸಹ ಇದು ಪೋಷಕರಿಗೆ ತಲುಪಿ ಇಲ್ಲಿ ತುಂಬ ಶಾಲೆಯಲ್ಲಿ ಎಲ್ಲ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು, ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ಇಲ್ಲಿ ದಾಖಲಾತಿ ಹೆಚ್ಚಳವಾಗಿದೆ. ಇಲ್ಲ, ಇಲ್ಲಿ ಈ ಶಾಲೆಯಲ್ಲಿ ಉರ್ದು ಭಾಷೆಯ ಮಕ್ಕಳು ಮಾತ್ರ, ಮುಸ್ಲಿಂ ಭಾಷೆ ಮಕ್ಕಳು ಮಾತ್ರ ಇದ್ದಾರೆ. ಹಾಗಾಗಿ ಇದು ಉರ್ದು ಮತ್ತು ಇಂಗ್ಲಿಷ್ ತರಗತಿ ಈಗ ಈ ಅಕಾಡೆಮಿಕ್ ಇಯರಿಂದ ನಡೀತಾ ಇದೆ. ಹಾಗಾಗಿ ಈ ಸಲ ನಮ್ಮ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಳವಾಗಿದೆ. ನನ್ನ ಹೆಸರು ಸಮೀನಾ ಕೌಸರ್. ನಾನು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮಿನ್ಹಾಜ್ ನಗರ ಶಾಲೆಯಲ್ಲಿ ಉರ್ದು ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ನಾನು ಇಲ್ಲಿ ಬಂದು 3 ಇಯರ್ಸ್ ಆಗಿದೆ. ಬಿಫೋರ್ 3 ಇಯರ್ಸ್ ನಮ್ಮದು ಶಾಲೆ LPS ಇತ್ತು. ಲಾಸ್ಟ್ ಇಯರ್ ಇಂದ ನಮ್ಮ ಶಾಲೆ HPS ಆಗಿದೆ. ಆದ ಕಾರಣ ನಮ್ಮದು ಸ್ಟ್ರೆಂತ್ 1 to 5th ಅಲ್ಲೇ ನಮ್ಮದು 121 ಸ್ಟ್ರೆಂತ್ ಇತ್ತು. ನಾವು ಫ್ರಮ್ 1 to 7th ವಿ ಹ್ಯಾವ್ 200 ಮೇಲೆ ಸ್ಟ್ರೆಂತ್ ಆಗಿದೆ. ನಾವು ಎಲ್ಲ ಶಿಕ್ಷಕರು ಒಂದು ಒಳ್ಳೆ ಬಾಂಧವ್ಯದಿಂದ ಎಲ್ಲ ಪ್ರೋಗ್ರಾಮ್ಸನ್ನು ಏನು ಮಕ್ಕಳಿಗೆ ಓದಿಸ್ತೀವಿ ಅದನ್ನು ನಾವು ವಾಟ್ಸಪ್ ಮೂಲಕ ಪೇರೆಂಟ್ಸ್ ತಿಳಿಸ್ತೀವಿ, ಅದನ್ನು ವೈರಲ್ ಮಾಡ್ತೀವಿ. ಅದೆಲ್ಲ ನೋಡಿಬಿಟ್ಟು ಪೇರೆಂಟ್ಸ್ ಎಲ್ಲ ನಮಗೆ ಅಟ್ರಾಕ್ಟ್ ಆಗಿದ್ದಾರೆ, ನಮ್ಮ ಟೀಚಿಂಗ್ಗೆ ಅಟ್ರಾಕ್ಟ್ ಆಗಿದ್ದಾರೆ, ಆಮೇಲೆ ನಮ್ಮ ಪ್ರೋಗ್ರಾಮ್ಸ್ಗೆ ಅಟ್ರಾಕ್ಟ್ ಆಗಿದ್ದಾರೆ. ಅದಕ್ಕಿಂತ ನಮ್ಮ ಸ್ಟ್ರೆಂತು ಜಾಸ್ತಿ ಆಗಿದೆ. ಸೌತ್ ಒನ್ನಲ್ಲಿ ನಮ್ಮದು ಉರ್ದು ಶಾಲೆಯಲ್ಲಿ ಈಗ ಇಂಗ್ಲೀಷ್ ಮೀಡಿಯಮ್ ಆಗಿದೆ. ಅದಕ್ಕೋಸ್ಕರ ಉರ್ದು ಇಂಗ್ಲೀಷ್ ಮೀಡಿಯಮ್ ಸೇರಿ ನಮ್ಮದು 200 ಮೇಲೆ ಸ್ಟ್ರೆಂತ್ ಆಗಿದೆ. ಆಮೇಲೆ ಎಲ್ಲ ಪೇರೆಂಟ್ಸು ನಮ್ಮಿಂದ ತುಂಬ ಖುಷಿಯಾಗಿದ್ದಾರೆ. ನಮ್ಮ ಪ್ರೋಗ್ರಾಮ್ಸು ಎಲ್ಲ ಒಳ್ಳೆ ನಮ್ಮದು ಸಹಕಾರ ಇದೆ. SDM ಸಹಕಾರ ತುಂಬ ಚೆನ್ನಾಗಿದೆ. ನಮ್ಮ HM ಸಹಕಾರ ಇದೆ. ನಾವು ಟೀಚರ್ಸ್ ಎಲ್ಲರೂ ಸೇರಿ ಒಂದು ನಮ್ಮ ಶಾಲೆಗೆ ಇನ್ನೂ ಇಂಪ್ರೂವ್ ಮಾಡಬೇಕು ನಮ್ಮದು ಆಸಕ್ತಿ ಇದೆ. ದೇವರು ನಮಗೆ ಒಳ್ಳೇದು ಮಾಡಲಿ, ನಮ್ಮ ಮಕ್ಕಳಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಹಲವಾರು ವರ್ಷದಿಂದ ನಮ್ಮ ಈ ಮಿನಾಜರ್ ಉರ್ದು ಸ್ಕೂಲ್ ಶಾಲೆ ಶುರು ಮಾಡಿದಿಂದ ಮಾಡ್ಕೊಂಡು ಬರ್ತಿದ್ದೀರಿ. ಆಲ್ರೆಡಿ 24 ವರ್ಷಗಳು ಆಗಿದೆ ಮಾಡ್ಕೊಂಡಿದ್ದೀರಿ. ಇವತ್ತು 500 ಮಕ್ಕಳು ಓದ್ತಾ ಇದ್ದಾರೆ ಇಲ್ಲಿ. ಎಲ್ಲ ನಮ್ಮ ಟೀಚರ್ಸು, ನಮ್ಮ ಕಮಿಟಿಯವರೆಲ್ಲ ಇಲ್ಲಿ ಸೆಲೆಕ್ಟರೆಲ್ಲ ಸೇರಿ ಮಾಡ್ಕೊಂಡಿದ್ದೀರಿ. ಚೆನ್ನಾಗಿ ನಡೀತದೆ, ಮುಂದಕ್ಕೂ ಚೆನ್ನಾಗಿ ಮಾಡ್ತೀರಿ. ನಮಗೆ ಭಾಳ ಖುಷಿ ಆಗ್ತದೆ. ಯಾವತ್ತು ನಾವು ಶುರು ಮಾಡಿದ್ರು 2002 ಆಗ ಕೇವಲ 20 ನಿಂದ 18 ಮಕ್ಕಳಿದ್ರು. ಇವತ್ತು ಪ್ರೈಮರಿ ಮತ್ತು ಹೈಸ್ಕೂಲಲ್ಲಿ 500 ಮಕ್ಕಳಿದ್ದಾರೆ. ಈ ಕಾಂಪೌಂಡಲ್ಲಿ ಅಂಗನವಾಡಿ ಇದೆ. ಇಲ್ಲಿನ ಎಲ್ಲ ಏನಿದ್ದಾರೆ ಡೋನರ್ಗಳು, ಇಲ್ಲಿನ ಮಜಿದಿಯವರು, ಎಲ್ಲರೂ ಏರಿಯಾದ ಎಲ್ಲರೂ ಇಲ್ಲಿ ನಮ್ಗೆ ಹೆಲ್ಪ್ ಚೆನ್ನಾಗಿದೆ. ಹೆಲ್ಪ್ ನೇಚರ್ನಿಂದ ನಮ್ಮ ಸ್ಕೂಲ್ ಬೆಳೀತದೆ. ಅದರ ಜೊತೆ ನಮ್ಮ ಟೀಚರ್ಸು ಬೆಸ್ಟ್ ಟೀಚರ್ಸು ಎಲ್ಲ ನಮ್ಮ ಹೈಸ್ಕೂಲು ಪ್ರೈಮರಿ ಟೀಚರ್ಸು ಎಲ್ಲ ಬೆಸ್ಟ್ ಟೀಚರ್ಸ್ ಇದ್ದಾರೆ. ಅದರಿಂದ ನಮ್ಮ ಮಕ್ಕಳಿಗೆ ಎಲ್ಲ ವಿದ್ಯೆ ಮಾಡೋಕ್ಕೆ ಚೆನ್ನಾಗಾಗ್ತದೆ, ಚೆನ್ನಾಗಿ ಓದ್ತಾರೆ, ಬೆಳೀತಾರೆ. ಅದರಿಂದ ನಮ್ಗೆ ಅಡ್ಮಿಷನ್ ಜಾಸ್ತಿ ಆಗ್ತದೆ. ವರ್ಷ ನಮಗೆ ಜಾಗ ಚಿಕ್ಕದಾಗಿದೆ, ಅಡ್ಮಿಷನ್ ಜಾಸ್ತಿ ಇದೆ. ಅದರಿಂದ ನಮಗೆ ಭಾಳ ಖುಷಿ ಆಯಿತು. ಮುಂದಕ್ಕೆ ಹೋಗಿ ನಾವು ಇನ್ನೂ ಪ್ರೋಗ್ರಾಮ್ಸ್ ಮಾಡ್ತೀರಿ. ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿಗೆ ಕರಿತೀರಿ. ಮುಂದಕ್ಕೆ ಹಲವಾರು ಏನಿದೆ ಹೊಸದು ಇದು ಮಾಡ್ತೀರಿ. ಎಲ್ಲರಿಗೂ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು. My name is Sahar Muskan. My teachers is good. Education is good. My teacher name is Radha ma'am. I am studying 5th standard. All facilities good. School name is GULPS Urdu Primary School. Thank you. Assalamualaikum. My name is Sufia Fatima. My school name is Government Urdu and English Higher Primary School. यहाँ पे बहुत अच्छा पढ़ाते हैं. यहाँ के टीचर्स बहुत अच्छे हैं. यहाँ बहुत ज़्यादा अच्छा पढ़ाते हैं. यहाँ सभी GUHPS फुल फॉर्म है गवर्नमेंट उर्दू एंड इंग्लिश हायर प्राइमरी स्कूल. How is the education? So beautiful. Education is so beautiful in here. Thank you.